ಯಾಕೆ ಒಂದು ಕ್ಷುಲ್ಲಕ ಕಾರಣಗಳಿಗೆಲ್ಲ ಗಲಾಟೆ ಆಗುತ್ತಪ್ಪ, ಹೊಡಿ ಬಡಿ ಆಗ್ತಾ ಇದೆ. ಪ್ರಮುಖವಾಗಿ ಇತ್ತೀಚೆಗೆ ಮೊನ್ನೆ ತಾನೇ ಗಮನಿಸ್ತಾ ಇದ್ವಿ, ಟೀ ಕಪ್ ಎಕ್ಸ್ಟ್ರಾ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಗಲಾಟೆ, ನಾಯಿ ಏನೋ ಗಲೀಜು ಮಾಡ್ತು ಅನ್ನೋ ಕಾರಣಕ್ಕೆ ಗಲಾಟೆ. ಈಗ ಸೀ ಬರ್ಡ್ ಬಸ್ ಸೀಟ್ ವಿಚಾರಕ್ಕೆ ಗಲಾಟೆಯಾಗಿದೆ ಅಂತೆ. ಹುಬ್ಬಳ್ಳಿ ಮೂಲದ ಧ್ರುವ್ ನಾಯಕ್ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದಾರಂತೆ. ಜುಲೈ 1ರಂದು ಬೆಂಗಳೂರಿಗೆ ಬಂದಿದ್ರಂತೆ ಧ್ರುವ್ ನಾಯಕ್. ಹುಬ್ಬಳ್ಳಿಗೆ ಹೋಗೋದಕ್ಕೆ ಸೀ ಬರ್ಡ್ ಬಸ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರಂತೆ. ಹುಬ್ಬಳ್ಳಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಸೀ ಬರ್ಡ್ ಕಚೇರಿಗೆ 3 ಸ್ನೇಹಿತರ ಜೊತೆಗೆ ಬಂದಿದ್ರು. ಧ್ರುವ್ ಅನ್ನುವಂತಹ ವ್ಯಕ್ತಿ ಸ್ನೇಹಿತನ ಜೊತೆ ಹೊರಗಡೆ ನಿಂತು ಸಿಗರೇಟ್ ಸೇರ್ತಾ ಇದ್ರಂತೆ ಈ ಧ್ರುವ ಅನ್ನೋರು. ಈ ವೇಳೆ ಡೋರ್ ಲಾಕ್ ಮಾಡಿಕೊಂಡು ಬಸ್ ಹೊರಟು ಬಿಟ್ಟಿದೆ. ಬಸ್ ನಮ್ಮನ್ನ ಬಿಟ್ಟು ಹೋಯ್ತು ಅನ್ನೋ ಕಾರಣಕ್ಕೆ ಗಲಾಟೆ. ಕೈ ಅಡ್ಡ ಹಿಡಿದು ನಿಂತು ಬಾಗಿಲು ತೆಗೆಯುವಂತೆ ಧ್ರುವ್ ಹೋಗಿ ಮನವಿ ಮಾಡ್ಕೊಂಡ್ರಂತೆ. ಇದೇ ವಿಚಾರವಾಗಿ ಸೀ ಬರ್ಡ್ ಸಿಬ್ಬಂದಿ ಧ್ರುವ ಅನ್ನೋರ ಮಧ್ಯೆ ಈ ರೀತಿ ಗಲಾಟೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕೋಲು ರಾಡ್ ಎಲ್ಲ ತಂದು ಹಲ್ಲೆ ಮಾಡಿದಾರಂತೆ. ದೃಶ್ಯ ನೋಡ್ತಾ ಇದ್ದೀರಿ. ಸೀ ಬರ್ಡ್ ಬಸ್ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತಾರೆ, ದಾರಿ ಮಧ್ಯದಲ್ಲಿ ಇಳಿದಿರ್ತಾರೆ ಬಸ್ ನಿಂತ್ಕೊಂಡಿದೆ ಅನ್ನೋ ಕಾರಣಕ್ಕೆ. ಬಟ್ ಅವ್ರನ್ನೇ ಬಿಟ್ಟು ಬಸ್ ಹೋಯ್ತು ಅನ್ನೋ ಕಾರಣಕ್ಕೆ ಮತ್ತೆ ಮುಂದೆ ಹೋಗಿ ಬಸ್ ಅನ್ನ ಅಡ್ಡಗಟ್ಟಿ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸೀ ಬರ್ಡ್ ನ ಸಿಬ್ಬಂದಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಧ್ರುವ ಅನ್ನೋ ವ್ಯಕ್ತಿ ಮೇಲೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ರಾಡ್ ಎಲ್ಲ ತಂದು ಹಲ್ಲೆ ಮಾಡಿದ್ದಾರಂತೆ. ಯಾಕೆ ಬಿಟ್ಟು ಹೋದ್ರಿ ಅನ್ನೋದು ಕೇಳುತ್ತಪ್ಪ. ಈ ವಿಚಾರಕ್ಕೆಲ್ಲ ಗಲಾಟೆನ ಯಾಕೆ ಕೋಪ ಬಂತು, ಎಕ್ಸಾಕ್ಟ್ಲಿ ಅಲ್ಲಿ ಏನ್ ಮಾತಿನ ಚಕಮಕಿ ಆಯ್ತು, ಇದೆಲ್ಲವೂ ಕೂಡ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಬಟ್ ಹುಬ್ಬಳ್ಳಿಗೆ ಹೋಗೋ ಸಂದರ್ಭದಲ್ಲೇ ಬಸ್ ಬಿಟ್ಟು ಹೋಯ್ತು ಅನ್ನೋ ಕಾರಣಕ್ಕೆ ಈ ರೀತಿ ಗಲಾಟೆ ಆಗಿದೆ ಅಂತ. ಇದೆ ನೀವು ಹೇಳಿ, ಒಂದ್ ನಿಮಿಷ ಹೇಳಿ ಸರ್. ನೀವೆಲ್ಲ ಪ್ಯಾಸೆಂಜರ್, ಒಂದ್ ನಿಮಿಷ ಹೇಳಿ. ಇವ್ನು ಲಾಕ್ ಮಾಡ್ದಲ್ವಾ? ಆಯ್ತು ಸರ್, ಇವ್ನು ನೋಡ್ತೀನಲ್ಲ ಪ್ಯಾಸೆಂಜರ್, ಇವರೆಲ್ಲ ಪ್ಯಾಸೆಂಜರ್ ನಮ್ಮವರೆಲ್ಲ. ಆಯ್ತು ಬಿಡಿ ಸರ್, ಪ್ಯಾಸೆಂಜರ್ ಎಲ್ಲ ನೋಡಿ. ಇದೆ ನೀವು ಹೇಳಿ, ಒಂದ್ ನಿಮಿಷ ಹೇಳಿ ಸರ್. ನೀವೆಲ್ಲ ಪ್ಯಾಸೆಂಜರ್, ಒಂದ್ ನಿಮಿಷ ಹೇಳಿ. ಇವ್ನು ಲಾಕ್ ಮಾಡ್ದಲ್ವಾ? ದೃಶ್ಯ ನೋಡ್ತಾ ಇದ್ರಿ. ಹುಬ್ಬಳ್ಳಿಗೆ ಹೋಗೋದಕ್ಕೆ ಧ್ರುವ ನಾಯಕ್ ಅನ್ನೋರು ತಮ್ಮ ಸ್ನೇಹಿತರ ಜೊತೆಗೆ ಬಸ್ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತಾರೆ. ಬಟ್ ದಾರಿ ಮಧ್ಯದಲ್ಲಿ ಅಂತ ಅನ್ಸುತ್ತೆ ಬಸ್ ನಿಂತ್ಕೊಳ್ತು ಅನ್ನೋ ಕಾರಣಕ್ಕೆ. ಯೂಶಲಿ ನಾವು ಎಲ್ಲಿಗಾದ್ರೂ ಪ್ರಯಾಣ ಮಾಡುವಾಗ ಬಸ್ ನಿಂತ್ಕೊಂಡಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಕೆಳಗಡೆ ಇಳಿದಿರ್ತಾರೆ. ಬಟ್ ಇಲ್ಲಿ ಯುವಕರು ಅನ್ನೋ ಕಾರಣಕ್ಕೆ ಏನೋ ಸ್ಮೋಕ್ ಮಾಡಕ್ ಇಳಿದಿದ್ರಂತೆ. ಸಿಗರೇಟ್ ಸೇದಿ ವಾಪಸ್ ಬರೋ ಹೊತ್ತಿಗೆ ಡೋರ್ ಕ್ಲೋಸ್ ಮಾಡಿಕೊಂಡು ಸೀ ಬರ್ಡ್ ಬಸ್ ಅಲ್ಲಿಂದ ಮೂವ್ ಆಯ್ತು ಅನ್ನೋ ಕಾರಣಕ್ಕೆ ಮತ್ತೆ ಯುವಕರ ದಂಡು ಮುಂದೆ ಹೋಗಿ ಬಸ್ ಅನ್ನ ಅಡ್ಡಗಟ್ಟಿ ಅದನ್ನ ಪ್ರಶ್ನೆ ಮಾಡ್ತಾರೆ. ಯಾಕೆ ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀರಾ, ಡೋರ್ ಓಪನ್ ಮಾಡಿ ನಾವು ಕೂಡ ಟಿಕೆಟ್ ಬುಕ್ ಮಾಡಿದ್ದೀವಿ ಅಂತ. ಇದೇ ಕಾರಣಕ್ಕೆ ಸೀ ಬರ್ಡ್ ನ ಸಿಬ್ಬಂದಿ ಹಲ್ಲೆ ಮಾಡಿದ್ರು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಬಸ್ ಟಿಕೆಟ್ ಬುಕ್ ಆಗಿರುತ್ತೆ, ನಮ್ಮನ್ನು ಬಿಟ್ಟು ಹೋದ್ರಿ ಯಾಕೆ ಅಂತ ಕೇಳಿದಕ್ಕೆ ಈ ರೀತಿ ಹಲ್ಲೆ ಆಗಿರೋದಾ, ಅಥವಾ ಎಕ್ಸಾಕ್ಟ್ಲಿ ಕಾರಣ ಏನು ಗಲಾಟೆಗೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಏನೋ ಈ ಒಂದು ಘಟನೆ ನಡೆದಿರುವಂತದ್ದು ಜುಲೈ 1ನೇ ತಾರೀಕು ರಾತ್ರಿ 11:30 ಸುಮಾರಿಗೆ ಆನಂದ್ ರಾವ್ ಸರ್ಕಲ್ ಅಲ್ಲಿ ಆಗಿರುವಂತಹ ಘಟನೆ ಇದು. ಧ್ರುವ ನಾಯಕ್ ಏನಿದ್ದಾರೆ, ಇವರು ಬಿಸ್ನೆಸ್ ಮ್ಯಾನ್ ಕಮ್ಮ ಮಾಡಲ್ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಮೂಲತಃ ಹುಬ್ಳಿಯಲ್ಲಿ ಕೂಡ ಇರುವಂತವ್ರು. ಅಂದ್ರೆ ಅವರು ವಿದೇಶಕ್ಕೆ ಹೋಗಿರ್ತಾರೆ, ಆ ವಿದೇಶದಿಂದ ಬೆಂಗಳೂರಿನ ಏರ್ಪೋರ್ಟ್ ಗೆ ಬಂದಿರ್ತಾರೆ. ಬೆಂಗಳೂರು ಏರ್ಪೋರ್ಟ್ ನಿಂದ ಏನು ಮೆಜೆಸ್ಟಿಕ್ ನಲ್ಲಿ ಇವರಿಗೆ ಸೀ ಬರ್ಡ್ ಬಸ್ ಅನ್ನ ಬುಕ್ ಮಾಡಿರ್ತಾರೆ ಹುಬ್ಬಳ್ಳಿಗೆ. ಆ ನಂತರ ಅಲ್ಲಿ ಬರುವಂತಹ ಸಂದರ್ಭದಲ್ಲಿ ಇನ್ನೇನು ಬಸ್ 11:30 ಅಂದ್ರೆ ಸ್ವಲ್ಪ ಲೇಟ್ ಆಗತ್ತೆ ಅಂತ ಹೇಳಿ ಕೆಳಗಡೆ ಹಿಡಿದು ಸಿಗರೇಟ್ ಸೇದುವಂತ ಕೆಲಸ ಮಾಡ್ತಾ ಇರ್ತಾರೆ ಅವರು ಕೂಡ, ಮತ್ತೆ ಅವರ ಸ್ನೇಹಿತರ ಜೊತೆ. ಆ ಸಂದರ್ಭದಲ್ಲಿ ಬಸ್ ಮೂವ್ ಆಗತ್ತೆ. ಆಗ ಬಸ್ಗೆ ಈ ರೀತಿಯ ಕೈಯನ್ನ ಅಡ್ಡ ಹಾಕಿ ಆ ನಂತರ ನಿಲ್ಸಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಇದೇ ವಿಚಾರಕ್ಕೆ ಬಸ್ ನ ಒಳಗಿದ್ದಂತಹ ಸಿಬ್ಬಂದಿಗಳೇನಿರ್ತಾರೆ ಅವರೆಲ್ಲರೂ ಕೂಡ ಬಂದು ಏಕಾಏಕಿ ಹಲ್ಲೆಯನ್ನ ಮಾಡಿದ್ದಾರೆ, ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಲ್ಸಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ ಕೆಲವೊಂದು ರೀಪೀಸ್ ಏನಿರುತ್ತೆ ಮರದ ರೀಪೀಸ್ಗಳು, ಅದರಿಂದನೂ ಕೂಡ ಈಗಾಗಲೇ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಆ ತಕ್ಷಣ ಅವರು ಕೂಡ ಉಪ್ಪರ್ಪೇಟೆ ಪೊಲೀಸ್ ಠಾಣೆಗೂ ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಈಗಾಗಲೇ ದೂರನ್ನ ದಾಖಲಿಸಿಕೊಂಡು ಆದ್ರೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಪೊಲೀಸರ ಮೇಲೂ ಕೂಡ ಧ್ರುವ ನಾಯಕ್ ಅವರು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ FIR ಕೂಡ ದಾಖಲಾಗಿದೆ. ಜೊತೆಗೆ ಈಗ ಅವರ ಒಂದು ಬ್ಯಾಗ್ ನಲ್ಲಿ ಇದ್ದಂತಹ ಕೆಲವೊಂದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಚ್ ಆಗಿರ್ಬೋದು, ಮತ್ತೆ ಕೆಲವೊಂದು ವಾಚ್ ಜೊತೆಗೆ ಏರ್ಪೋರ್ಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಈಗಾಗಲೇ ಕಳೆದೋಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಆ ಒಂದು ವಿಚಾರಗಳು ಕೂಡ ಈಗಾಗಲೇ FIR ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಅದನ್ನ ಹುಡುಕುವಂತ ಕೆಲಸಕ್ಕೆ ಮುಂದಾಗಬೇಕು ಅನ್ನೋ ಒಂದು ಆರೋಪವನ್ನು ಕೂಡ ಈಗಾಗಲೇ ಧ್ರುವ ನಾಯಕ್ ಮಾಡ್ತಾ ಇರುವಂತದ್ದು.